ಕಡೆದಾಗ ನನ್ನ ಹತ್ರ ಮಾತಾಡಿದ್ದು ಡೇ ಬಿಫೋರ್ ಎಷ್ಟು ಹೇಳಿದ್ರು ಸರ್. ಅವ್ರು ನೇಟಿವ್ ಪ್ಲೇಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು ಅಷ್ಟೇ. ನೇಟಿವ್ ಎಲ್ಲಿ ಸರ್ ಅವ್ರದ್ದು? ಬಿಜಾಪುರ ಹತ್ರ ಅವಳು ನೇಟಿವ್ ಅಷ್ಟೇ. ಅವರು ನಿಮ್ಮ ಕಂಪ್ನಿಯಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ರು ಸರ್? ನಮ್ಮ ಕಂಪ್ನಿಯಲ್ಲೂ 150 ಜನ ಕೆಲಸ ಮಾಡ್ತಾರೆ ಹತ್ರ. ಅವ್ರ ಕಡೆಯದಾಗಿ ನಿಮ್ಮ ಜೊತೆ ಯಾವಾಗ ಮಾತನಾಡಿದ್ರು ಸರ್? ನಿನ್ನೆಲ್ಲ ಮೊನ್ನೆ ಮಾತಾಡಿದ್ರು ಸಾಯಂಕಾಲ. ಓಕೆ, ಅವಾಗ ಏನಂದ್ರು ಸರ್ ಅವರು? ಏನು ಹೇಳಿಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಒಂದು ವಾರ ಇರೋದಿಲ್ಲ, ಹೊಸ ಆಫೀಸ್ ಶಿಫ್ಟ್ ಮಾಡ್ತಾ ಇದ್ದೀವಿ, ಸಾಮಾನುಗಳು ಅದು ಸಾಗಿಸೋವಾಗ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ಆಯ್ತು ಸರ್, ನಾನು ನೋಡ್ಕೊತೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿದೆ. ಅದೇ ಅವರು ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾವತ್ತೂ ಸಿಬ್ಬಂದಿ ಜೊತೆ ರೇಗಾಡಿಲ್ಲ ಅಂತ ಹೇಳ್ತಿದ್ರು. ದೇವರಂಥ ಮನುಷ್ಯ, ಆ ಥರ ಮನುಷ್ಯ ಸಿಗೋದಿಲ್ಲ. ಅವ್ರು ನನಗೆ ಯಾವತ್ತೂ ಎಂಪ್ಲಾಯಿ ಥರ ಟ್ರೀಟ್ ಮಾಡಲಿಲ್ಲ, ಒಂದು ಮಗನ ತಂದೆ ಥರ ಟ್ರೀಟ್ ಮಾಡಿದ್ದಾರೆ. ನಾನು ಅವ್ರನ್ನ ಬಾಸ್ ಥರ ಟ್ರೀಟ್ ಮಾಡಿಲ್ಲ, ಒಂದು ನನ್ನ ಮಗನ ಥರನೇ ಟ್ರೀಟ್ ಮಾಡಿದ್ದೀನಿ ಅವರಿಗೆ. ಅದೇ ಸರ್, ಸಿಬ್ಬಂದಿಗೆ ಏನಾದರೂ ತೊಂದರೆ ಆಗಿದೆ ಪರ್ಸನಲ್ ಕರೆದವ್ರಿಗೆ ಮಾತಾಡ್ತಿದ್ರು, ಹಣಕಾಸಿನ ಸಹಾಯ ಮಾಡ್ತಿದ್ರು ಅಂತ ಒಂದು ಚೆನ್ನಾಗಿ ಹೇಳ್ತಾ ಇದ್ರು ಸರ್. ಎಲ್ಲ ಹಣಕಾಸಿನ ಸಹಾಯ ಮಾಡಿದ್ದಾರೆ, ಸಿಬ್ಬಂದಿ ಹತ್ರ ಚೆನ್ನಾಗಿದ್ದಾರೆ. ಅವ್ರು ಪೂಜೆ ಮಾಡ್ಬೇಕು ಸರ್, ಅವ್ರನ್ನ ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡು ಅಂತ ದೇವರಂಥ ಮನುಷ್ಯ. ದೇವ್ರು ಈ ಥರ ಅನ್ಯಾಯ ಮಾಡಿಬಿಟ್ಟು ಅಷ್ಟೇ. ನಿಮಗೆ ವಿಚಾರ ಹೆಂಗೆ ಗೊತ್ತಾಯ್ತು ಸರ್? ನನಗೆ ಫೋನ್ ಮಾಡಿದ್ರು ನಮ್ಮ ಸ್ಟಾಫು, ಈ ಥರ ಆಯ್ತು ಅಂದ್ಬಿಟ್ಟೇಳಿ. ನನಗೆ ಶಾಕ್ ಆಗೋಯ್ತು. ನನಗೆ ಕಾಲು ಕೈ ಆಡ್ತಾ, ಈಗಲೂ ಅಷ್ಟೇ ನಾನು ಕಾಲು ಕೈ ಆಡ್ತಾ ಇಲ್ಲ, ಒಂಥರ ಶಾಕಲ್ಲಿದ್ದೀನಿ ಸರ್ ನಾನೀಗ. ಈಗ ಕಡೆದಾಗ ಏನಂತಾರೆ ಸರ್, ಇಂಥ ಒಂದು ಬಾಸ್ನ ಕಳ್ಕೊಂಡಿದ್ದೀರಿ, ಏನು ಹೇಳ್ಬೇಕನ್ನೋ ಗೊತ್ತೇ ಆಗ್ತಾಯಿಲ್ಲ ಸರ್. ನಾನು ಇದನ್ನು ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನಿಜಾನ ಸುಳ್ಳು ಅಂದ್ಬಿಟ್ಟು ಗೊತ್ತೇ ಆಗ್ತಾಯಿಲ್ಲ. ಏನು ಮಾತಾಡೋಕೆ ಆಗ್ತದೆ, ಮನಸ್ಸೇ ಬರ್ತಾಯಿಲ್ಲ, ಬಾಯಿ ಬರ್ತಾಯಿಲ್ಲ ಸರ್ ನನಗೆ ಅಷ್ಟೇ. ಕುಟುಂಬಸ್ಥರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್? ಯಾರು ಕುಟುಂಬಸ್ಥರು ಎಲ್ಲರೂ ಹೋಗ್ಬಿಟ್ರಲ್ಲ ಸರ್. ಭಗವಂತ ಎಲ್ಲರೂ 6 ಜನ ತಮ್ಮ ಒಬ್ಬರು ಉಳ್ಕೊಂಡಿದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರನ್ನ ಮೀಟ್ ಮಾಡಿಲ್ಲ, ಬಂದರೆ ಮೀಟ್ ಮಾಡಿದ್ಮೇಲೆ ಮಾತಾಡ್ಬೇಕು ಅವ್ರ ಹತ್ರ. ನಾನು ಅಷ್ಟೇ, ಅವರೊಬ್ಬರು ಉಳ್ಕೊಂಡಿರೋದು ಅಷ್ಟೇ. ಅವ್ರ ಕುಟುಂಬದಲ್ಲಿ ಅವರೊಬ್ಬರೇ. ಕಂಪನಿಯಲ್ಲಿ ಇದ್ದಿದ್ದು ಸರ್ ಅದು? HSR ಲೇಔಟಲ್ಲಿ. ಎಷ್ಟು 5 ವರ್ಷದಿಂದ ಸ್ಥಾಪನೆ ಆಗಿದೆ? ಆಯಿತು, ಒಂದು 5-6 ವರ್ಷ ಆಯಿತು ಸ್ಟಾಪಲ್ಲಿ, 6 ವರ್ಷ ಆಯಿತು. ಇವಿಷ್ಟು ಆ ಕಂಪನಿ ಕೆಲಸ ಮಾಡ್ತಿದ್ದಂತಹ ಮ್ಯಾನೇಜರ್ ಆಗಿರುವಂತಹ ಶ್ರೀನಿವಾಸ್ ಅವರ ಮಾತು. ಅಂದರೆ ತಮ್ಮ ಬಾಸನ್ನು ಕಳೆದುಕೊಂಡು ಇದೀಗ ಇಡೀ ಸಿಬ್ಬಂದಿ ಭಾವುಕರಾಗಿರುವಂಥದ್ದು. ತಮ್ಮ ದೇವರಂತಹ ಬಾಸ್, ಅವರ ಫೋಟೋ ಹಿಡ್ಕೊಂಡು ಪೂಜೆ ಮಾಡಬೇಕಾಗಿತ್ತು, ಅಂತಹ ಬಾಸ್ ನೀವು ಕಳ್ಕೊಂಡಿದ್ದೀವಿ ಅಂತ ಭಾವುಕರಾಗಿ ಮಾತನಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.